हरिः ओम्। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಪಾಂಡವರು ತಾವು ವಾಪಸ್ ತಮ್ಮ ನಗರಕ್ಕೆ ಹಸ್ತಿನಾವತಿಗೆ ಬಂದರು ಎನ್ನುವಂತ ಒಟ್ಟು ಇಷ್ಟು ವಿಚಾರ ಆಗಿತ್ತು. ವಿದುರನ ಧರ್ಮದ ಬೋಧೆಯಂತೆ ಧೃತರಾಷ್ಟ್ರ ನೀನೇ ಹೋಗಿ ಪಾಂಡವರನ್ನು ಕರೆದುಕೊಂಡು ಬಾ ಎಂಬುದಾಗಿ ತಿಳಿಸಿದಾಗ ಪಾಂಡವರು ಕೃಷ್ಣ ಪರಮಾತ್ಮ ಮತ್ತು ವೇದವ್ಯಾಸ ದೇವರೊಟ್ಟಿಗೆ ಸೇರಿಕೊಂಡು ಅಲ್ಲಿಗೆ ಬಂದರು. ಆವಾಗ ಅಲ್ಲಿದ್ದಂತ ಎಲ್ಲ ಜನರಿಗೂ ಕೂಡ ಭಾರಿ ಸಂತೋಷವಾಯಿತು ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 181ನೇ ಶ್ಲೋಕದಿಂದಾಗಿ ಪ್ರಾರಂಭ. ಕೃಷ್ಣಾಂ ಅಪೂಜಯದತೀವ ಚ ಸೌಬಲೀಸಾ ದುರ್ಯೋಧನಸ್ಯ ದಯಿತಾ ಸಹಿತಾತ್ರ ತೇಪಿ. ಊಷುಸ್ತತಶ್ಚ ನಿಜ ಪುತ್ರಕ ದುರ್ವಿನೀತ್ಯ ಕೃಷ್ಣ ನಿಮಿತ್ತಮುರು ಭೀತಿತ ಆಹ ಭೀಮಾ. ಪದಚ್ಛೇದ. ಕೃಷ್ಣಾಂ ಅಪೂಜಯತ್ ಅತೀವ ಚ ಸೌಬಲಿ ಸಾ ದುರ್ಯೋಧನಸ್ಯ ದಯಿತಾ ಸಹಿತಾ ದುರ್ಯೋಧನಸ್ಯ ದಯಿತಾ ಸಹಿತ ಅತ್ರ ತೇ ಅಪಿ ಊಷುಃ ತತಃ ಚ ನಿಜಪುತ್ರಕ ದುರ್ವಿನೀತ್ಯ ಕೃಷ್ಣಾನಿಮಿತ್ತಂ ಉರುಭೀತಿತಃ ಆಹ ಭೀಮಾ. ಹೀಗೆ ಪಾಂಡವರು ತಮ್ಮ ಪಟ್ಟಣಕ್ಕೆ ಹಸ್ತಿನಾವತಿಗೆ ಬಂದರು. ಆ ಸಂದರ್ಭದಲ್ಲಿ ಸೌಬಲಿ ಅರ್ಥಾತ್ ಸುಬಲ ದೇಶದ ರಾಜಕುಮಾರಿಯಾಗಿದ್ದಂತಹ ಯಾವ ಗಾಂಧಾರಿ ಇದ್ದಾಳೆ, ಅರ್ಥಾತ್ ಧೃತರಾಷ್ಟ್ರನ ಹೆಂಡತಿ, ಅವಳೇ ಮಾಡಿದ್ದಾಳೆ ದುರ್ಯೋಧನಸ್ಯ ದಯಿತಾ ಸಹಿತ, ದುರ್ಯೋಧನನ ಹೆಂಡತಿಯೊಟ್ಟಿಗೆ ಸೇರಿಕೊಂಡು, ಅರ್ಥಾತ್ ತನ್ನ ಸೊಸೆ ಆ ದುರ್ಯೋಧನನ ಹೆಂಡತಿಯೊಟ್ಟಿಗೆ ಸೇರಿಕೊಂಡು ತಾನೇನ್ ಮಾಡ್ತಾ ಇದ್ದಾಳೆ, ಆ ವಿಶೇಷವಾದಂತಹ ಉಪಚಾರವನ್ನು ಮಾಡ್ತಾ ಇದ್ದಾಳೆ. ದುರ್ಯೋಧನ ಹೆಂಡತಿ ಭಾನುಮತಿ ಅಂತ ಅವಳೊಟ್ಟಿಗೆ ಸೇರಿಕೊಂಡು ಕೃಷ್ಣಾಂ ಅತೀವ ಪೂಜಯಿತ್. ಕೃಷ್ಣ ಅಂದ್ರೆ ದ್ರೌಪದಿ, ದ್ರೌಪದಿಗೆ ವಿಶೇಷವಾದ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಅರ್ಥಾತ್ ಯಾವ ರೀತಿಯಾಗಿ ಮದುವೆಯಾಗಿ ಹೊಸದಾಗಿ ಸೊಸೆ ಮನೆಗೆ ಬಂದಾಗ ಮನೆಯಲ್ಲಿರುವಂತ ಉಳಿದ ಹೆಂಗಸರು ಯಾವ ರೀತಿಯಾದಂತಹ ಒಂದು ಸತ್ಕಾರವನ್ನ ಆದರವನ್ನ ಮಾಡ್ತಾರೋ ಆ ರೀತಿಯಾದಂತಹ ಒಂದು ಆದರವನ್ನ ಗಾಂಧಾರಿ ಮತ್ತು ಭಾನುಮತಿ ಸಹಜವಾಗಿ ದ್ರೌಪದಿಯ ಮೇಲೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪಾಂಡವರೆಲ್ಲರೂ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ತೇ ಅಪಿ ಅವಾಸ ಊಷುಹು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹೀಗೆ ಪಾಂಚಾಲ ದೇಶದಿಂದಾಗಿ ವಾಪಸ್ ಬಂದಂತಹ ಪಾಂಡವರೆಲ್ಲರೂ ಕೂಡ ಆ ಧೃತರಾಷ್ಟ್ರನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ. ಆ ಸಂದರ್ಭದಲ್ಲಿ
ಆ ಗಾಂಧಾರಿಗೆ ಒಂದು ಹೆದರಿಕೆ ಉಂಟಾಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಆಚಾರ್ಯರು. ಏನು ಹೆದರಿಕೆ ಅಂತಂದ್ರೆ, ನಿಜ ಪುತ್ರಕ ದುರ್ವಿನೀತ್ಯ. ನಿಜ ಪುತ್ರಕ ಅಂದ್ರೆ ತನ್ನ ಮಗ, ಯಾರು? ದುರ್ಯೋಧನ. ಆ ದುರ್ಯೋಧನಿಗೆ ಆ ಕೆಟ್ಟ ಚಟಗಳು ಜಾಸ್ತಿ ಇದ್ದು, ದುರ್ನಡತೆ, ನಡತೆ ಸರಿ ಇರ್ಲಿಲ್ಲ, ವರ್ತನೆ ಸರಿ ಇರ್ಲಿಲ್ಲ, ಚಾರಿತ್ರ್ಯ ಶುದ್ಧವಾಗಿರ್ಲಿಲ್ಲ, ಹಾಗೆ ಅನೇಕ ಕೆಟ್ಟ ಗುಣಗಳು ಅವನಲ್ಲಿ ಇದ್ವು. ಹೀಗೆ ತನ್ನ ಮಗನಲ್ಲಿ ಇದ್ದಂತಹ ಕೆಟ್ಟ ಗುಣಗಳ ನಿಮಿತ್ತದಿಂದಾಗಿ ಅವಳು ಕೃಷ್ಣ ನಿಮಿತ್ತಂ, ದ್ರೌಪದಿಯಿಂದಾಗಿ ಏನಾದರೂ ಕೂಡ ಭೀಮಾತ್ ಉರುಬಿಹಿತಿತಃ, ಭೀಮನಿಂದಾಗಿ ಅವನಿಗೆ ಏನಾದರೂ ದೊಡ್ಡ ಹೆದರಿಕೆ ಉಂಟಾಗಬಹುದು ಅಂತ ಒಂದು ಮಾತನ್ನ ಹೇಳಿದಳು. ಒಟ್ಟು ತಾತ್ಪರ್ಯ ಇಷ್ಟು. ದ್ರೌಪದಿಯಲ್ಲಿಗೆ ಬಂದಾಗ ಸಹಜವಾಗಿ ಭಾನುಮತಿ ಮತ್ತು ಆ ಸೌಬಲಿ ಅಂದ್ರೆ ಗಾಂಧಾರಿ ವಿಶೇಷವಂತಹ ಸತ್ಕಾರವನ್ನು ಮಾಡಿದರು. ಅದಾದ ಮೇಲೆ ಗಾಂಧಾರಿಗೆ ಒಂದು ಹೆದರಿಕೆ ಆಯಿತು. ಮುಂದಿನ ಶ್ಲೋಕದಿಂದ ಸ್ಪಷ್ಟವಾಗಿ ತಿಳಿಸ್ತಾರೆ. ನನ್ನ ಮಗ ತುಂಬಾ ದುರ್ನಡತೆ ಉಳ್ಳಂತಹ ವ್ಯಕ್ತಿ, ಹಾಗಾಗಿ ನಾಳೆ ದ್ರೌಪದಿಯ ವಿಚಾರವಾಗಿ ಏನಾದರೂ ಕೂಡ ಭೀಮನಿಂದಾಗಿ ಇವನಿಗೆ ಹೆದರಿಕೆ ಉಂಟಾಗಬಹುದು ಅಂತ ಅವಳಿಗೆ ಹೆದರಿಕೆಯಾಗಿ ಒಂದು ಮಾತನ್ನ ಕುಂತಿಗೆ ಹೇಳಿದಳು ಅಂತ ಇಷ್ಟು ವಿಚಾರ. ಏನು ಹೇಳಿದಳು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಕುಂತಿ ಪ್ರಯಾಹಿ ಸಹಿತ ಸ್ನುಷಯ ಗೃಹಂ ಸ್ವಂ ಭೀಮಾತ್ ಬಿಭೇಮಿ ನಿಜ ಪುತ್ರಕ ದುರ್ವಿನೀತ್ಯ. ಕೃಷ್ಣ ತ್ರಿಲೋಕವನಿತ ಅಧಿಕ ರೂಪಸಾರ ಯಸ್ಮಾತ್ ಇತಿ ಸ್ಮ ಸಸುತ ಪ್ರಯಯೌ ಗೃಹಂ ಸಾ. ಪದಚ್ಛೇದ. ಕುಂತಿ ಪ್ರಯಾಹಿ ಸಹಿತ ಸ್ನುಷಯ ಗೃಹಂ ಸ್ವಂ ಭೀಮಾತ್ ಬಿಭೇಮಿ ನಿಜಪುತ್ರಕ ದುರ್ವಿನೀತ್ಯ ಕೃಷ್ಣ ತ್ರಿಲೋಕವನಿತ ಅಧಿಕ ರೂಪಸಾರ ಯಸ್ಮಾತ್ ಇತಿ ಸ್ಮ ಸಸುತ ತ್ವಯೌ ಗೃಹಂ ಸಾ. ಕುಂತಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾಳೆ. ಕುಂತಿ, ನೀನು ಆದಷ್ಟು ಬೇಗ ಸ್ನುಷಯ ಸಹಿತ, ಸ್ನುಷ ಅಂದ್ರೆ ಸೊಸೆ ಅಂತ, ನಿನ್ನ ಸೊಸೆಯೊಟ್ಟಿಗೆ ಸ್ವಂ ಗೃಹಂ ಪ್ರಯಾಹಿ, ನಿನ್ನ ಮನೆಗೆ ಹೋಗ್ಬಿಡು ಅಂತ. ಅಂದ್ರೆ ಅವರು ಇಷ್ಟು ದಿವಸಗಳ ಕಾಲ ಧೃತರಾಷ್ಟ್ರನ ಮನೆಯಲ್ಲಿ ವಾಸವಾಗಿದ್ರು. ಆವಾಗ ಗಾಂಧಾರಿ ಹೇಳ್ತಾ ಇದ್ದಾಳೆ, ಕುಂತಿ ನಿನ್ನ ಮನೆಗೆ ನೀನು ವಾಪಸ್ ಹೋಗ್ಬಿಡು ಅಂತ. ಅರ್ಥಾತ್ ಪಾಂಡುರಾಜ ಮುಂಚೆ ವಾಸವಾಗಿದ್ದಂತ ಮನೆಗೆ ವಾಪಸ್ ಹೋಗ್ಬಿಡು ನಿನ್ನ ಸೊಸೆಯೊಟ್ಟಿಗೆ ಅಂತ. ಯಾಕೆ ಅಂದ್ರೆ ಬೇರೇನು ಉದ್ದೇಶ ಇಲ್ಲ, ನಿಜ ಪುತ್ರಕ ದುರ್ವಿನೀತ್ಯ, ನನ್ನ ಮಗನಿಗೆ ತುಂಬಾ ಕೆಟ್ಟ ನಡತೆಗಳಿದ್ದಾವೆ, ಹಾಗಾಗಿ ನನಗೇನ್ ಹೆದರಿಕೆ ಅಂದ್ರೆ ಭೀಮಾದ್ ಬಿಭೇಮಿ, ಭೀಮನಿಂದಾಗಿ ಹೆದರಿಕೆ ಅಂತ. ಯಾಕೆ ಅಂದ್ರೆ ಕೃಷ್ಣ, ನಿನ್ನ ಸೊಸೆಯಾದಂತ ದ್ರೌಪದಿ ತ್ರಿಲೋಕ ವನಿತಾ ಅಧಿಕ ರೂಪಸಾರ, ಅವಳ ರೂಪಕ್ಕೆ ಸಮಾನವಾದಂತ ಇನ್ನೊಬ್ಬ ಹೆಣ್ಣು ಮೂರು ಲೋಕದಲ್ಲಿ ಯಾರು ಕೂಡ ಇಲ್ಲ.
ಅಷ್ಟು ವಿಶಿಷ್ಟವಾದಂತ ಸೌಂದರ್ಯದಿಂದಾಗಿ ಕೂಡಿದಂಥವಳು. ಹಾಗಾಗಿ ನನಗೆ ಹೆದರಿಕೆ ಭೀಮನಿಂದಾಗಿ. ಹಾಗಾಗಿ ದಯವಿಟ್ಟು ನಿನ್ನ ಮನೆಗೆ ನೀನು ಹೋಗ್ಬಿಡು ಅಂತ ಹೇಳಿದಾಗ ಆ ಕುಂತಿ ಸಸುತ ತನ್ನ ಮಕ್ಕಳೊಂದಿಗೆ ಸೇರಿಕೊಂಡು ತನ್ನ ಮನೆಗೆ ಹೋದಳು ಅಂತ. ಅಂದ್ರೆ ತಾತ್ಪರ್ಯ ಇಷ್ಟು. ಆ ದುರ್ಯೋಧನನಿಗೆ ಸಹಜವಾಗಿ ಆ ಒಂದು ಹೆಣ್ಮಕ್ಕಳ ಒಂದು ಆಕರ್ಷಣೆ ಇತ್ತು ಅಂತ ಗಾಂಧಾರಿಗೆ ಗೊತ್ತಿತ್ತು. ಅಷ್ಟು ಮಾತ್ರ ಅಲ್ಲ, ದ್ರೌಪದಿ ತ್ರಿಲೋಕ ಸುಂದರಿ ಎನ್ನುವಂತ ವಿಚಾರವನ್ನು ಅವಳು ಕೇಳಿ ತಿಳ್ಕೊಂಡಿದ್ಲು. ಹಾಗಾಗಿ ಈ ದ್ರೌಪದಿಯ ವಿಚಾರವಾಗಿ ನಾಳೆ ನನ್ನ ಮಗ ಏನಾದರೂ ಕೂಡ ಇವಳಿಗೆ ತೊಂದರೆಯನ್ನು ಕೊಟ್ಟರೆ ಆವಾಗ ದ್ರೌಪದಿಯ ಗಂಡನಾದಂತಹ ಭೀಮ ಖಂಡಿತವಾಗಿಯೂ ಕೂಡ ನನ್ನ ಮಗನಿಗೆ ಒಂದು ಪ್ರಹಾರವನ್ನ ಮಾಡ್ತಾನೆ ಅಥವಾ ಸಂಹಾರವನ್ನೇ ಮಾಡ್ತಾನೆ. ಹಾಗಾಗಿ ಅವಳಿಗೆ ಹೆದರಿಕೆ ಏನು ಅಂತಂದ್ರೆ, ನಾಳೆ ನನ್ನ ಮಗ ಏನಾದರೂ ಕೂಡ ದ್ರೌಪದಿಯನ್ನು ಚುಡಾಯಿಸಿದರೆ ಅದರಿಂದ ಏನಾಗುತ್ತೆ, ಭೀಮ ಸಿಟ್ಟಿಗೆದ್ದು ನನ್ನ ಮಗನನ್ನು ಕೊಂದೇ ಹಾಕಿ ಬಿಡ್ತಾನೆ ಅಂತ. ಭೀಮಾದ್ ಬಿಭೀಮಿ, ಭೀಮನಿಂದಾಗಿ ನನಗೆ ಹೆದರಿಕೆ ಅಂತ. ಯಾವ ಹಿನ್ನೆಲೆಯಲ್ಲಿ? ನಾಳೆ ಏನಾದರೂ ಕೂಡ ನನ್ನ ಮಗ ದ್ರೌಪದಿಯನ್ನು ಚುಡಾಯಿಸಿದರೆ ಅದರಿಂದಾಗಿ ಏನಾಗುತ್ತೆ, ಭೀಮನಿಗೆ ಹೆದರಿಕೆ, ಭೀಮನಿಗೆ ಸಿಟ್ಟು ಬರುತ್ತೆ. ಆ ಸಿಟ್ಟಿನಿಂದಾಗಿ ಭೀಮ ನನ್ನ ಮಗನನ್ನು ಏನ್ ಬೇಕಾದ್ರೂ ಕೂಡ ಮಾಡಬಹುದು. ಹಾಗಾಗಿ ಸೇಫರ್ ಸೈಡ್ ಯಾವುದು? ದ್ರೌಪದಿ ನಮ್ಮ ಮನೆಯಲ್ಲಿ ಇರಬಾರ್ದು. ನಮ್ಮ ಮನೆಯಲ್ಲಿ ಇದ್ಬಿಟ್ರೆ ಅದಕ್ಕೆ ಅವಕಾಶಗಳು ಜಾಸ್ತಿ ಆಗ್ತವೆ. ಹಾಗಾಗಿ ನಿಮ್ಮ ಮನೆಗೆ ನೀವು ಹೋಗಿಬಿಡಿ, ಆವಾಗ ನಮ್ಮ ಮಗ ಸೇಫ್ ಆಗಿರ್ತಾನೆ ಎನ್ನುವಂತ ಒಂದು ಪುತ್ರ ವಾತ್ಸಲ್ಯದಿಂದಾಗಿ, ಪುತ್ರ ವ್ಯಾಮೋಹದಿಂದಾಗಿ ದ್ರೌಪದಿ ಗಾಂಧಾರಿ ಕುಂತಿಗೆ ಹೇಳ್ತಾ ಇದ್ದಾಳೆ, ನೀವು ನಿಮ್ಮ ಮನೆಗೆ ಹೋಗಿಬಿಡಿ ಅಂತ. ಹೋಗಲಿಕ್ಕೆ ಕಾರಣ ಏನು ಅಂದ್ರೆ ಇಷ್ಟೆಲ್ಲಾ ಕಾರಣಗಳು. ನಿನ್ನ ಸೊಸೆ ತ್ರಿಲೋಕ ಸುಂದರಿ, ನನ್ನ ಮಗನಿಗೆ ಕೆಟ್ಟ ನಡತೆಗಳು ಜಾಸ್ತಿ ಇದ್ದಾವೆ. ಹಾಗಾಗಿ ನಾಳೆ ಏನಾದರೂ ಕೂಡ ಹೆಚ್ಚು ಕಡಿಮೆ ಆದರೆ ಅದರಿಂದಾಗಿ ನನ್ನ ಮಗನಿಗೆ ತುಂಬಾ ಒಂದು ನಾಶ ಆಗುತ್ತೆ, ಪ್ರಹಾರ ಆಗುತ್ತೆ ಭೀಮನಿಂದಾಗಿ. ಹಾಗಾಗಿ ನಿಮ್ಮ ಮನೆಗೆ ನೀವು ಹೋಗಿಬಿಡಿ ಎಂಬುದಾಗಿ ಹೇಳಿದಾಗ ಕುಂತಿ ತನ್ನ ಮಕ್ಕಳೊಂದಿಗೆ ಮತ್ತು ತನ್ನ ಸೊಸೆಯೊಂದಿಗೆ ಸೇರಿಕೊಂಡು ತಮ್ಮ ಮನೆಗೆ, ಅರ್ಥಾತ್ ಯಾವ ಮನೆಯಲ್ಲಿ ಪಾಂಡು ಮಹಾರಾಜ ಹಿಂದೆ ವಾಸವಾಗಿದ್ದನೋ ಆ ಒಂದು ಮನೆಗೆ ತಾವೆಲ್ಲರೂ ಕೂಡ ಹೋಗಿ ಸೇರ್ತಾ ಇದ್ದಾರೆ. ಹೀಗೆ ಪಾಂಡವರು ತಮ್ಮದೇ ಮೂಲ ಮನೆಗೆ ಹೋಗಿ ಸೇರಿದರು ಅಂತ ಇಷ್ಟು ವಿಚಾರ ಆಯಿತು. ಇಷ್ಟು ವಿಚಾರ ಆದ ಮೇಲೆ ಸುಮಾರು ಒಂದು 7-8 ಶ್ಲೋಕಗಳಲ್ಲಿ ಆಚಾರ್ಯರು ದ್ರೌಪದಿಯ ಪಂಚಪತಿತ್ವ, ಅದು ಇಲ್ಲಿ ತನಕ ನಾವು ಕೇಳಿದ್ದು ದ್ರೌಪದಿಗೆ ಪಂಚಪತಿಗಳು ಹೇಗೆ ಬಂದ್ರು, ಅದಕ್ಕೆ ಶಾಪ ಏನು, ವರಗಳೇನು, ಪ್ರಾರ್ಥನೆಗಳೇನು ಅಂತ ಇಷ್ಟೆಲ್ಲ ಹಿನ್ನೆಲೆಯನ್ನು ತಿಳ್ಕೊಂಡಿದ್ವಿ. ಆದರೆ ಈಗ ಪ್ರೆಸೆಂಟ್ ಅದನ್ನ ಯಾವ ರೀತಿಯಾಗಿ ಅದು ನಡೀತಾ ಇದೆ, ಪ್ರೊಸೆಸ್ ಯಾವ ರೀತಿ ನಡೀತಾ ಇದೆ ಅಂತ. ಶಾಪ ಇತ್ತು, ವರ ಇತ್ತು, ಇದೆಲ್ಲ ಇತ್ತು ಸರಿ, ಆದರೆ ಪ್ರತಿನಿತ್ಯ ಅದೊಂದು ನಡ್ಕೊಂಡು ಹೋಗ್ಬೇಕಲ್ಲ. ಒಂದು ಹೆಣ್ಣು, 5 ಜನ ಗಂಡಂದಿರು, ಒಳಗಡೆ 4 ಜನ ಸ್ತ್ರೀಯರ ಇದ್ದಾರೆ. ಹೀಗಾಗಿ ಪ್ರತಿನಿತ್ಯ ಒಂದು ವರ್ತಮಾನ ಪ್ರೊಸೆಸ್ ಯಾವ ರೀತಿ ನಡೀತಾ ಇತ್ತು ಎಂಬುದಾಗಿ ಆಚಾರ್ಯರು ಅತ್ಯಂತ ಸೂಕ್ಷ್ಮವಾಗಿ ನಮಗೆ ತಿಳಿಸ್ತಾ ಹೋಗ್ತಾರೆ. ಅದನ್ನ ನೋಡೋಣ. ಊಷುಸ್ತಥೈವ ಪರಿವತ್ಸರ ಪಂಚಕಂತೆ ಪಾಂಡೋರ್ಗೃಹೇ ಸಸುಖಿನೋಖಿಲ ಭೋಗಯುಕ್ತಾಃ. ಕೃಷ್ಣಾ ಚ ತೇಷು ಪೃಥಗೇವ ಚತುಸ್ವರೂಪ ರೇಮೇ ತಥೈಕತನುಃ
ಅಪ್ಯಭಿಮಾನಿ ಭೇದ. ಪದಚ್ಛೇದ. ಊಷುಹು ತಥಾ ಏವ ಪರಿವತ್ಸರ ಪಂಚಕಂ ತೇ ಪಾಂಡೋಃ ಗೃಹೇ ಸಸುಖಿನಃ ಅಖಿಲ ಭೋಗಯುಕ್ತಾಃ ಕೃಷ್ಣಾ ಚ ತೇಷು ಪೃಥಕ್ ಏವ ಚತುಸ್ವರೂಪ ರೇಮೆ ತಥಾ ಏಕತನುಃ ಅಪಿ ಅಭಿಮಾನಿ ಭೇದ. ಪಾಂಡವರು ತಾವು ಏನ್ ಮಾಡ್ತಾ ಇದ್ದಾರೆ, ಪಾಂಡೋಹೋ ಗೃಹೆ, ಪಾಂಡುವಿನ ಮನೆಯಲ್ಲಿ, ಅರ್ಥಾತ್ ಹಿಂದೆ ಯಾವ ಮನೆಯಲ್ಲಿ ಪಾಂಡು ವಾಸವಾಗಿದ್ದನೋ ಆ ಮನೆಯಲ್ಲಿ ಸಸುಖಿನಃ ಸುಖದಿಂದಾಗಿ ಅಖಿಲ ಭೋಗಯುಕ್ತ ಎಲ್ಲ ಭೋಗಗಳನ್ನು ಕೂಡ ಅನುಭವಿಸ್ತಾ ವಾಸ ಮಾಡಿದರು. ಎಷ್ಟು ದಿವಸ ವಾಸ ಮಾಡಿದರು? ಪರಿವತ್ಸರ ಪಂಚಕಂ. ಪರಿವತ್ಸರ ಅಂತಂದ್ರೆ ವ್ಯಾಖ್ಯಾನಕಾರರು ಹೇಳುವಂತೆ ಬೃಹಸ್ಪತಿ ಅರ್ಥಾತ್ ಗುರುಗ್ರಹ ಒಂದು ರಾಶಿಯಲ್ಲಿ ಇರುವ ಕಾಲವನ್ನ ಪರಿವತ್ಸರ ಅಂತ ಕರೀತಾರೆ. ಅರ್ಥಾತ್ ಸರಿಸುಮಾರು 361 ದಿನ, ಅಂದ್ರೆ ಸರಿಯಾಗಿ 1 ವರ್ಷ ಅಂತ, ಹತ್ತಿರ ಒಂದು ವರ್ಷ. ಹೀಗೆ ಪರಿವತ್ಸರ ಪಂಚಕ 5 ಪರಿವತ್ಸರಗಳ ಕಾಲ, ಅರ್ಥಾತ್ 5 ವರ್ಷಗಳ ಕಾಲ ಪಾಂಡವರು ಪಾಂಡು ಮಹಾರಾಜನ ಮನೆಯಲ್ಲಿಯೇನೆ ವಾಸವಾಗಿದ್ದರು. ಇಷ್ಟಾಯಿತು. ಇಷ್ಟಾದ ಮೇಲೆ ಆ ದ್ರೌಪದಿಯ ಪಂಚಪತಿತ್ವದ ಬಗ್ಗೆ ತಿಳಿಸ್ತಾ ಇದ್ದಾರೆ. ದ್ರೌಪದಿ ಹೇಗೆ ಭೋಗಾದಿಗಳನ್ನು ಮಾಡಿದಳು ಅಂತ ಅದಕ್ಕೆ ಹೇಳ್ತಾರೆ, ಕೃಷ್ಣ ಚತುಸ್ವರೂಪ ತಥಾ ಏಕತನುಹು. ದ್ರೌಪದಿಗೆ ಶರೀರ ಎಷ್ಟು? ಒಂದೇ ಶರೀರ, ಏಕತನುಹು. ದ್ರೌಪದಿಗೆ ಒಂದೇ ಶರೀರ ಇದ್ರೂ ಕೂಡ ಅಭಿಮಾನಿ ಭೇದಾತ್. ಅಭಿಮಾನಿಗಳೆಷ್ಟು? 4 ಅಭಿಮಾನಿಗಳು. ಅರ್ಥಾತ್ ಶ್ಯಾಮಲ, ಶಚಿ ಮತ್ತು ಉಷಾ, ಇನ್ನು ಪ್ರಧಾನವಾಗಿ ದ್ರೌಪದಿ ದೇವಿ. ಹೀಗೆ ಒಟ್ಟು 4 ಜನ ಅಭಿಮಾನಿಗಳು ಅದರಲ್ಲಿ ಇದ್ದಾರೆ. ದ್ರೌಪದಿ, ಭಾರತಿ, ಶಚಿ, ಉಷಾ ಅಂತ. ಹಾಗಾಗಿ ಏಕತನುಹು, ಒಂದೇ ಶರೀರ, ಆದರೆ ಅಭಿಮಾನಿ ಭೇದ, ಅಭಿಮಾನಿಗಳು ಬೇರೆ ಬೇರೆ 4 ಜನ. ಹಾಗಾಗಿ ಏನಾಯ್ತು? ಪೃಥಗೇವ ಚತುಸ್ವರೂಪ, ಪ್ರತ್ಯೇಕವಾಗಿ 4 ರೂಪಗಳಿಂದಾಗಿ. 4 ರೂಪ ಅಂದ್ರೆ ಶರೀರ ಬೇರೆ ಅಲ್ಲ, ಒಳಗಡೆ ಇರುವಂತಹ ಸ್ವರೂಪ. ಹೊರಗಡೆ ಕಾಣುವಂತಹ ಈ ಬಾಹ್ಯ ರೂಪವೇ ಬೇರೆ, ಒಳಗಡೆ ಇರುವಂತಹ ಸ್ವರೂಪ ಎಂಬುದೇ ಬೇರೆ. ಹಾಗಾಗಿ ಹೊರಗಡೆ ಕಾಣಲಿಕ್ಕೆ ಒಂದೇ ಶರೀರ, ದ್ರೌಪದಿಯ ಶರೀರ, ಆದರೆ ಒಳಗಡೆ ಇರುವಂತಹ ಅಭಿಮಾನಿಗಳೆಷ್ಟು? 4 ಜನ. ಹಾಗಾಗಿ ಅಭಿಮಾನಿ ಭೇದ, ಅಭಿಮಾನಿಗಳು ಬೇರೆ ಬೇರೆ 4 ಜನ. ಆ ಅಭಿಮಾನಿ ಭೇದದಿಂದಾಗಿ ಏನಾಯ್ತು? ಅವಳು ಚತುಸ್ವರೂಪ ಪೃಥಕೇವ ರೇಮೆ, ಪ್ರತ್ಯೇಕವಾಗಿ 4 ಸ್ವರೂಪಗಳಿಂದಾಗಿ ಭೋಗವನ್ನ ಮಾಡ್ತಾ ಇದ್ದಾಳೆ ಅಂತ. ಅದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇವೆ ಮುಂದಿನ ಶ್ಲೋಕಗಳಲ್ಲಿ, ನಮ್ಗೆ ಅರ್ಥ ಆಗುತ್ತೆ ಅವಾಗ. ಹೀಗೆ ಒಟ್ಟಿನಲ್ಲಿ ಒಂದು ಸ್ಥೂಲವಾಗಿ ಹೇಳೋದು ಅಂತಂದ್ರೆ, ದ್ರೌಪದಿಯ ದೇಹದಲ್ಲಿ 4 ಸ್ವರೂಪಗಳು. ಅದರಲ್ಲಿ ಶ್ಯಾಮಲ ಎನ್ನುವಂತಹ ಸ್ವರೂಪದಿಂದಾಗಿ ಧರ್ಮರಾಜನೊಟ್ಟಿಗೆ ಭೋಗ ಆಗ್ತಾ ಇತ್ತು. ಉಷಾ ಎನ್ನುವಂತಹ ಸ್ವರೂಪದಿಂದಾಗಿ ನಕುಲ ಮತ್ತು ಸಹದೇವರೊಟ್ಟಿಗೆ ಭೋಗ ಆಗ್ತಾ ಇತ್ತು. ಶಚಿ ಎನ್ನುವಂತಹ ಇಂದ್ರ ಪತ್ನಿಯ ಸ್ವರೂಪದಿಂದಾಗಿ ಅರ್ಜುನನೊಟ್ಟಿಗೆ ಭೋಗ ಆಗ್ತಾ ಇತ್ತು. ಇನ್ನು ಭಾರತೀಯ ಸ್ವರೂಪದಿಂದಾಗಿ ವಾಯುದೇವರೊಟ್ಟಿಗೆ ಭೋಗ ಆಗ್ತಾ ಇತ್ತು. ಉಷೆಯ ಸನ್ನಿಧಾನ ಇದ್ದಾಗ ಉಳಿದವರ ಸನ್ನಿಧಾನ ಇರ್ತಾ ಇರಲಿಲ್ಲ. ಶ್ಯಾಮಲೆಯ ಸನ್ನಿಧಾನ ಇದ್ದಾಗ ಉಳಿದವರು ಇರ್ತಾ ಇರಲಿಲ್ಲ. ಹೀಗೆ ಧರ್ಮರಾಜನೊಟ್ಟಿಗೆ ಭೋಗವಾಗುವಾಗ ಶ್ಯಾಮಲೆಯ ಸ್ವರೂಪ ಇರ್ತಾ ಇತ್ತು, ಶ್ಯಾಮಲೆಗೆ ಮತ್ತು ಧರ್ಮರಾಜನಿಗೆ ಭೋಗ ಆಗ್ತಾ ಇತ್ತು. ಹೀಗೆ ಏಕತನುಹು ಚತುಸ್ವರೂಪ, ಒಂದೇ ಶರೀರ, ಒಳಗಡೆ 4 ಸನ್ನಿಧಾನಗಳಿದ್ದಾವೆ. ಆ 4 ಸನ್ನಿಧಾನಗಳಿಂದಾಗಿ ಪ್ರತ್ಯೇಕವಾಗಿಯೇನೆ ರೇಮೆ ಭೋಗವನ್ನ ಮಾಡ್ತಾ ಇದ್ದಾರೆ ಅಂತ. ಮುಂದೆ ಕನ್ಯೈವ ಸಾ ಭವದತಃ
ಪ್ರತಿವಾಸರಂ ಚ ಜನ್ಮಾಭವದ್ಯಭಿಮತೇಃ ಪೃಥಗೇವ ನಾಶಾತ್. ಪ್ರಾಯೋ ಹಿ ನಾಭಿಮತಿ ನಾಶಮವಾಪವಾಣಿ ತಸ್ಮಾನ್ ಮರುಚ್ಚ ಸಕಲೇಶ್ವಭಿವಿಷ್ಟ ಆಸೀತ್. ಪದಚ್ಛೇದ ಕನ್ಯಾ ಏವ ಸಾ ಅಭವತ್ ಅತಃ ಪ್ರತಿವಾಸರಂ ಚ ಜನ್ಮ ಅಭವತ್ ಅಭಿಮತೇಃ ಪೃಥಕ್ ಏವ ನಾಶಾತ್. ಪ್ರಾಯಃ ಹಿ ನ ಅಭಿಮತಿ ನಾಶಂ ಅವಾಪ ವಾಣಿ ತಸ್ಮಾತ್ ಮರುತ್ ಚ ಸಕಲೇಷು ಅಭಿವಿಷ್ಟಃ ಆಸೀತ್. ಒಟ್ಟಿನಲ್ಲಿ ತಾತ್ಪರ್ಯ, ಇವತ್ತು ಶ್ಯಾಮಲೆಯೊಟ್ಟಿಗೆ ಧರ್ಮರಾಜನ ಭೋಗ, ನಾಳೆ ಶ್ಯಾಮಲೆಯಲ್ಲಿ ಇರ್ತಾ ಇರಲಿಲ್ಲ. ಮತ್ತೆ ಯಾರು? ಭಾರತಿಯೊಟ್ಟಿಗೆ ಭೀಮಸೇನ ದೇವರ ಭೋಗ, ಅದಾದ ಮೇಲೆ ಮರುದಿವಸ ಶಚಿಯೊಟ್ಟಿಗೆ ಅರ್ಜುನನ ಭೋಗ. ಹೀಗೆ ಒಂದೊಂದು ದಿವಸ ಒಂದೊಂದು ಭೋಗ ಆಗ್ತಾ ಇತ್ತು ಅಂತ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಆಚಾರ್ಯರು ಹೇಳುವಂತೆ ಕನ್ಯೈವ ಸಾ ಅಭವತ್ ಅತಃ ಅಂತ. ದ್ರೌಪದಿ ದೇವಿ ಪ್ರತಿನಿತ್ಯವೂ ಕೂಡ ಕನ್ಯೆಯಾಗ್ತಾ ಇದ್ಲು ಅಂತ ತಿಳಿಸ್ತಾ ಇದ್ದಾರೆ. ಭೋಗ ಮಾಡಿದ್ರು ಅಂದ ತಕ್ಷಣ ಅವಳ ಕನ್ಯಾತ್ವ ನಾಶ ಆಗ್ತಾ ಇರ್ಲಿಲ್ಲ. ದ್ರೌಪದಿ ದೇವಿ ಪ್ರತಿನಿತ್ಯವೂ ಕೂಡ ನಿತ್ಯ ನೂತನವಾಗಿ ಕನ್ಯೆಯಾಗ್ತಾ ಇದ್ಲು ಅಂತ. ಅದ್ ಹೇಗೆ ಅದಕ್ಕೆ ಹೇಳ್ತಾರೆ, ಜನ್ಮ ಅಭವತ್ ಅಭಿಮತೇಹಿ ಪೃಥಗೇವ ನಾಶಾತ್. ಅಲ್ಲಿ ಏನಾಗ್ತಾ ಇತ್ತು, ಪ್ರತಿನಿತ್ಯವೂ ಕೂಡ ದೇಹದ ಅಭಿಮಾನ ನಾಶ ಆಗ್ತಾ ಇತ್ತು. ಅರ್ಥಾತ್ ಇವತ್ತು ಆ ದೇಹದಲ್ಲಿ ಶ್ಯಾಮಲ ಇರ್ತಾ ಇದ್ದು, ಶ್ಯಾಮಲೆ ಇದ್ದಾಗ ಏನಾಗ್ತಾ ಇತ್ತು, ಉಳಿದವರು ಇರ್ತಾ ಇರ್ಲಿಲ್ಲ. ಶಚಿ ಆಗಲಿ ಮತ್ತು ಉಷಾ ಆಗಲಿ ಇರ್ತಾ ಇರ್ಲಿಲ್ಲ. ಇಲ್ಲಿ ಆಚಾರ್ಯರು ಹೇಳುವಂತೆ ಭಾರತೀಯ ಅಂಶ ಇರ್ತಾ ಇತ್ತು, ಪೂರ್ತಿ ನಾಶ ಆಗ್ತಾ ಇರ್ಲಿಲ್ಲ ಅಂತ. ಹಾಗಾಗಿ ಶ್ಯಾಮಲ ಇರ್ತಾ ಇದ್ಲು. ಶ್ಯಾಮಲ ಇದ್ದಾಗ ಏನಾಗ್ತಾ ಇತ್ತು, ಉಳಿದವರಿಗೆ ಅಭಿಮಾನ ನಾಶ ಆಗ್ತಾ ಇತ್ತು, ಯಾಕಂದ್ರೆ ಅವ್ರು ಇರ್ತಾನೆ ಇರಲಿಲ್ಲ ಒಳಗಡೆ. ಹಾಗಾಗಿ ಅಭಿಮಾನಯ ಅಂದ್ರೆ ತಾತ್ಪರ್ಯ, ಯಾವಾಗ ಅಭಿಮಾನ ಉಂಟಾಗುತ್ತೋ, ಇದು ನನ್ನ ಶರೀರ ಎನ್ನುವಂತ ಅಭಿಮಾನ ಉಂಟಾಗುತ್ತೋ ಅದೇ ಜನನ, ಅದೇ ಹುಟ್ಟು. ಯಾವಾಗ ಅಭಿಮಾನ ಎಂಬುದು ನಾಶವಾಗುತ್ತೋ ಅದೇ ಮರಣ ಅಂತ. ಹಾಗಾಗಿ ಇಲ್ಲಿ ಏನಾಗ್ತಾ ಇತ್ತು, ಧರ್ಮರಾಜ ದ್ರೌಪದಿಯೊಟ್ಟಿಗೆ ಭೋಗವನ್ನು ಮಾಡಬೇಕಾದ್ರೆ, ಅರ್ಥಾತ್ ಶ್ಯಾಮಲೆಯೊಟ್ಟಿಗೆ ಭೋಗವನ್ನು ಮಾಡಬೇಕಾದ್ರೆ ಉಷಾದೇವಿಗೆ ಮತ್ತು ಶಚೀದೇವಿಗೆ ಅಭಿಮಾನ ನಾಶ ಆಗ್ತಾ ಇತ್ತು. ಹಾಗಾಗಿ ಅದೇನ್ ಕರ್ಸ್ಕೊಳ್ಳುತ್ತೆ, ಮರಣ ಅಂತ ಕರ್ಸ್ಕೊಳ್ಳುತ್ತೆ. ಯಾರ ಪಾಲಿಗೆ? ಶಚಿ ಮತ್ತು ಉಷೆಯರ ಪಾಲಿಗೆ ಅದೇ ಮರಣ, ಯಾಕಂದ್ರೆ ಅಭಿಮಾನ ನಾಶ ಆಯಿತು. ಬಟ್ ಶ್ಯಾಮಲಾದೇವಿಗೆ ಅಭಿಮಾನ ಉತ್ಪತ್ತಿ ಆಗ್ತಾ ಇತ್ತು, ಇದು ನನ್ನ ಶರೀರ, ಇದು ಶ್ಯಾಮಲೆಯ ಶರೀರ ಅಂತ. ಹಾಗಾಗಿ ಅವಳಿಗೆ ಏನಾಗ್ತಾ ಇತ್ತು, ಅಭಿಮಾನ ಹುಡ್ತಾ ಇತ್ತು. ಹಾಗಾಗಿ
ಇವತ್ತು ಶ್ಯಾಮಲಾದೇವಿಯ ಶ್ಯಾಮಲಾದೇವಿಗೆ ಅಭಿಮಾನ ಉಂಟಾಯಿತು, ಇದು ನನ್ನ ಶರೀರ ಅಂತ. ಆವಾಗ ಉಷೆಯಾಗಲಿ ಮತ್ತು ಶಚಿಯಾಗಲಿ ಆ ದೇಹದಲ್ಲಿ ಇರ್ತಾ ಇರ್ಲಿಲ್ಲ. ಹಾಗಾಗಿ ಇವತ್ತಿನ ದಿವಸ ಧರ್ಮರಾಜ ಶ್ಯಾಮಲೆಯೊಟ್ಟಿಗೆ ಭೋಗವನ್ನು ಮಾಡ್ತಾ ಇದ್ದ. ಭೋಗ ಆಯಿತು. ಅದಾದ ಮೇಲೆ ಮರುದಿವಸ ಶಚಿಯೊಟ್ಟಿಗೆ ಭೋಗ ಮಾಡುವಂತ ಪ್ರಸಂಗ ಬಂತು. ಶಚಿ ಮತ್ತು ಇಂದ್ರ ಭೋಗ ಮಾಡ್ತಾ ಇದ್ದಾರೆ. ಆವಾಗ ಶ್ಯಾಮಲೆಗೆ ಏನಾಯ್ತು? ಅಭಿಮಾನ ನಾಶ ಆಯಿತು. ಸೊ ಅಭಿಮಾನ ನಾಶ ಆಯಿತು ಅಂತಂದ್ರೆ ಆ ದೇಹವೇ ಹೋಯ್ತು ಅಂತ, ಕನ್ಯಾತ್ವ ನಾಶ ಆಯಿತು. ಕನ್ಯಾತ್ವ ನಾಶ ಆಯಿತು. ಮತ್ತೆ ಮರುದಿವಸ ಏನಾಯ್ತು? ದ್ರೌಪದಿಯ ಶರೀರ ಹೊಸದಾಗಿ ಕನ್ಯಾತ್ವ ಬಂತು. ಯಾಕೆ? ಅಲ್ಲಿ ಹೊಸದಾಗಿ ಯಾರು ಬಂದ್ಲು? ಈಗ ಶಚಿ ಬಂದ್ಲು. ಹಾಗಾಗಿ ಪ್ರತಿನಿತ್ಯವೂ ಕೂಡ ದ್ರೌಪದಿ ಕನ್ಯೆ ಆಗ್ತಾ ಇದ್ಲು ಅಂತ. ಅರ್ಥಾತ್ ಇವತ್ತು ಭೋಗ ಮಾಡುವಾಗ ಕನ್ಯಾತ್ವ ನಾಶವಾದಾಗ ಮತ್ತೆ ಯಾವಾಗ ಶರೀರಾಭಿಮಾನ ಹೋಗ್ತಾ ಇತ್ತು ಆವಾಗ ಆ ಕನ್ಯಾತ್ವ ಕೂಡ ಹೋಗಿ ಬಿಡ್ತಾ ಇತ್ತು. ಮರುದಿವಸ ಮತ್ತೆ ಹೊಸದಾಗಿ ಇನ್ನೊಬ್ಬರಿಗೆ ಶರೀರಾಭಿಮಾನ ಬರ್ತಾ ಇತ್ತು. ಆವಾಗ ಮತ್ತೆ ಹೊಸದಾಗಿ ಕನ್ಯಾತ್ವ ಬರ್ತಾ ಇತ್ತು. ಭೋಗ ಮಾಡಿದಾಗ ಕನ್ಯಾತ್ವ ಹೋಗೋದು, ಮರುದಿವಸ ಹೊಸದಾಗಿ ಒಬ್ಬ ದೇವಿಯ ಶರೀರಾಭಿಮಾನ ಬಂದಾಗ ಕನ್ಯಾತ್ವ ಉಂಟಾಗೋದು. ಈ ರೀತಿಯಾಗಿ ಸಾಮಾನ್ಯ ಮನುಷ್ಯರಾಗಲಿ ಅಥವಾ ದೊಡ್ಡ ದೊಡ್ಡ ಜ್ಞಾನಿಗಳೇ ಆಗಲಿ ಊಹೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ವಿಚಿತ್ರ ಸನ್ನಿವೇಶ ಆ ದ್ರೌಪದಿಯ ಈ ಪಂಚಪತಿತ್ವ ವಿಚಾರದಲ್ಲಿ ಬರುತ್ತೆ. ವಿಶೇಷವಾಗಿ ಮಹಾಭಾರತದಲ್ಲಿ ಹೇಳುವಂತೆ ಇದಂ ಚ ತತ್ರಾದ್ಭುತ ಉತ್ತಮಂ ತದ ದದಾತಿ ಕೃಷ್ಣ ಉಪಶಾತಿ ಮಾನುಷಂ ಮಹಾನುಭಾವಾ ಕಿಲ ಸಾಧು ಮಧ್ಯಮಾ ಬಭೂವ ಕನ್ಯೈವ ಗತೆ ಗತೆ ಹನಿ ಅಂತ ವಾದಿರಾಜರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಈ ಮಹಾಭಾರತದ ಈ ಒಂದು ಮಾತನ್ನ. ಇದು ಅತ್ಯಂತ ಅದ್ಭುತವಾದಂತಹ ವಿಚಾರ. ಅಷ್ಟು ಮಾತ್ರ ಅಲ್ಲ, ಅತಿ ಮಾನುಷ. ಸಾಮಾನ್ಯ ಮನುಷ್ಯರಿಗೆ ಇದನ್ನು ಮಾಡ್ಲಿಕ್ಕಲ್ಲ, ಊಹೆ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದಂತಹ ವಿಚಾರ ಮತ್ತು ಉತ್ತಮ ಶ್ರೇಷ್ಠವಾದಂತಹ ವಿಚಾರ. ಅದೇನಂತ ಹೇಳಿದ್ರೆ, ಯಾವ ದ್ರೌಪದಿಯ ಶರೀರದಲ್ಲಿ ಇದ್ದಂತಹ 4 ಜನ ಸ್ತ್ರೀಯರು ಕೂಡ ತಮ್ಮ ಪಾತಿವ್ರತ್ಯವನ್ನ ಉಳಿಸಿಕೊಳ್ಳಲಿಕ್ಕೆ ತಾವೇ ಮಾಡ್ತಾ ಇದ್ರು. ಒಂದೊಂದು ದಿವಸ ಒಬ್ಬೊಬ್ಬರು ಮಾತ್ರ ಆ ದೇಹದಲ್ಲಿ ಇರ್ತಾ ಇದ್ರು, ಉಳಿದವರು ಇರ್ತಾ ಇರ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಇರುವಾಗ ಪ್ರತಿನಿತ್ಯವೂ ಕೂಡ ಅವರಿಗೆ ಏನಾಗ್ತಾ ಇತ್ತು? ಕನ್ಯಾತ್ವ ಎಂಬುದು ಬರ್ತಾ ಇತ್ತು. ಪ್ರತಿನಿತ್ಯ ಹೊಸ ಹೊಸದಾಗಿ ಅವಳು ಕನ್ಯೆ ಆಗ್ತಾ ಇದ್ಲು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಒಟ್ಟಿನಲ್ಲಿ ಧರ್ಮರಾಜ ಶ್ಯಾಮಲೆ ಭೋಗವನ್ನು ಮಾಡುವಾಗ ಉಳಿದವರು ಇರ್ತಾ ಇರ್ಲಿಲ್ಲ, ಅವರಿಗೆ ಅಭಿಮಾನ ನಾಶ ಆಗ್ತಾ ಇತ್ತು. ಶಚಿಯೊಟ್ಟಿಗೆ ಅರ್ಜುನ ಭೋಗವನ್ನು ಮಾಡುವಾಗ ಉಳಿದವರು ಇರ್ತಾ ಇರಲಿಲ್ಲ. ದ್ರೌಪದಿಯೊಟ್ಟಿಗೆ ಅರ್ಥಾತ್ ಭಾರತೀಯೊಟ್ಟಿಗೆ ವಾಯುದೇವರು ಭೋಗವನ್ನು ಮಾಡಬೇಕಾದ್ರೆ ಉಳಿದ 3 ಜನ ಇರ್ತಾ ಇರ್ಲಿಲ್ಲ. ಉಷೆಯೊಟ್ಟಿಗೆ ನಕುಲ ಸಹದೇವರು ಭೋಗ ಮಾಡಬೇಕಾದ್ರೆ ಉಳಿದ 3 ಜನ ಇರ್ತಾ ಇರಲಿಲ್ಲ. ಹೀಗೆ ಒಂದು ಸಲ ಭೋಗವನ್ನು ಮಾಡಬೇಕಾದ್ರೆ ಒಬ್ಬಳಿಗೆ ಶರೀರಾಭಿಮಾನ ಇರ್ತಾ ಇತ್ತು, ಉಳಿದವರಿಗೆ ಇರ್ತಾ ಇರಲಿಲ್ಲ. ಹಾಗಾಗಿ ಮತ್ತೆ ಮರುದಿವಸ ಹೊಸದಾಗಿ ಇನ್ನೊಬ್ಬಳಿಗೆ ಶರೀರಾಭಿಮಾನ ಬಂದಾಗ ಆವಾಗ ಅಲ್ಲಿ ಹೊಸದಾಗಿ ಕನ್ಯಾತ್ವ ಎಂಬುದು ಬರ್ತಾ ಇತ್ತು. ಹಾಗಾಗಿ ದ್ರೌಪದಿ ಪ್ರತಿನಿತ್ಯವೂ ಕೂಡ ಕನ್ಯೆಯಾಗ್ತಾ ಇದ್ದಳು ಎನ್ನುವಂತಹ ಅದ್ಭುತವಾದಂತಹ ವಿಚಾರವನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹೀಗೆ ಜನ್ಮಾಭವತ್ ಅಭಿಮತೇಹೇ, ಅಭಿಮತಿ ಅಂದ್ರೆ ಅಭಿಮಾನ. ಯಾವಾಗ ಶರೀರಾಭಿಮಾನ ಎಂಬುದು ಬರುತ್ತೋ ಅದೇ ಉತ್ಪತ್ತಿ. ಜೀವರಿಗೆ ಶರೀರದ ಮೇಲೆ ಅಭಿಮಾನ ಬರುವುದೇನೆ ಜನನ, ಶರೀರದ ಮೇಲೆ ಅಭಿಮಾನ ಹೋಗುವುದೇನೆ ಮರಣ. ಹಾಗಾಗಿ ಅಲ್ಲಿ ಆ ಎಲ್ಲ ದೇವಿಯರಿಗೂ ಕೂಡ ಏನಾಗ್ತಾ ಇತ್ತು? ಒಂದು ಸಲ ಶರೀರಾಭಿಮಾನ ಬರ್ತಾ ಇತ್ತು, ಒಬ್ಬರಿಗೆ ಬಂದಾಗ ಉಳಿದವರಿಗೆ ನಾಶ ಆಗ್ತಾ ಇತ್ತು. ಹಾಗಾಗಿ ಪ್ರತಿನಿತ್ಯ ಆ ದೇಹದಲ್ಲಿ ಶರೀರಾಭಿಮಾನ ಬರೋದು, ಶರೀರಾಭಿಮಾನ ಹೋಗೋದು. ಅದರಿಂದ ಏನಾಗ್ತಾ ಇತ್ತು? ಪ್ರತಿನಿತ್ಯವೂ ಕೂಡ ಆ ಕನ್ಯಾತ್ವವೇನೆ ಅಲ್ಲಿ ಇರ್ತಾ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದು ಉಳಿದವರ ವಿಚಾರದಲ್ಲಿ ಆಯಿತು. ಜನ್ಮ ಅಭವತ ಅಭಿಮತೇಹೇ ಪೃಥಗೇವ ನಾಶಾತ್. ಅಭಿಮತಿ ಅಂದ್ರೆ ಅಭಿಮಾನ. ಹೀಗೆ ಅಭಿಮಾನ ಪ್ರತ್ಯೇಕವಾಗಿ ಹುಡ್ತಾ ಇತ್ತು, ಪ್ರತ್ಯೇಕವಾಗಿ ನಾಶ ಆಗ್ತಾ ಇತ್ತು. ಹಾಗಾಗಿ ಕನ್ಯೆಯಾಗಿ ಇರ್ತಾ ಇದ್ಲು ಅಂತ. ಸರಿ, ಹಾಗಾದರೆ ಭಾರತೀ ದೇವಿಯ ವಿಚಾರ ಹೇಗೆ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಭಾರತೀ ದೇವಿಗೆ ಪ್ರಾಯ ನ ಅಭಿಮತಿ ನಾಶಂ ಅವಾಪ ವಾಣಿ. ವಾಣಿ ಅಂದ್ರೆ ಭಾರತೀ ದೇವಿ ಪ್ರಾಯ ಅಂದ್ರೆ ಆಲ್ಮೋಸ್ಟ್ ಅಂತ ಅರ್ಥ ಅಲ್ಲ.
ಪೂರ್ಣವಾಗಿ ಪರಿಪೂರ್ಣವಾಗಿ ಅಂದ್ರೆ ಭಾರತೀ ದೇವಿಗೆ ಯಾವತ್ತೂ ಕೂಡ ಪರಿಪೂರ್ಣವಾಗಿ ಶರೀರಾಭಿಮಾನ ನಾಶ ಆಗ್ತಾ ಇರಲಿಲ್ಲ. ಪರಿಪೂರ್ಣವಾದಂತ ಶರೀರಾಭಿಮಾನ ನಾಶ ಆಗ್ತಾ ಇರಲಿಲ್ಲ ಉಳಿದವರಿಗೆ. ಅರ್ಥಾತ್ ಉಷೆಯೊಟ್ಟಿಗೆ ಭೋಗ ಆಗ್ಬೇಕಾದ್ರೆ ಶ್ಯಾಮಲೆಗೆ ಮತ್ತು ಶಚಿಗೆ ಶರೀರಾಭಿಮಾನ ಪೂರ್ತಿ ನಾಶ ಆಗ್ತಾ ಇತ್ತು. ಹಾಗೆ ಶ್ಯಾಮಲೆ ಭೋಗ ಮಾಡಬೇಕಾದ್ರೆ ಶಚಿಗೆ ಮತ್ತು ಉಷೆಗೆ, ಶಚಿ ಭೋಗ ಮಾಡಬೇಕಾದ್ರೆ ಉಷೆಗೆ ಮತ್ತು ಶ್ಯಾಮಲೆಗೆ, ಉಷಾ ಭೋಗ ಮಾಡಬೇಕಾದ್ರೆ ಶಚಿಗೆ ಮತ್ತು ಶ್ಯಾಮಲೆಗೆ. ಹೀಗೆ ಒಬ್ಬೊಬ್ಬರು ಭೋಗವನ್ನು ಮಾಡಬೇಕಾದ್ರೆ ಉಳಿದ ಇಬ್ಬರಿಗೆ ಶರೀರಾಭಿಮಾನ ಪೂರ್ತಿ ನಾಶ ಆಗ್ತಾ ಇತ್ತು. ಆದರೆ ಭಾರತೀ ದೇವಿಗೆ ಪೂರ್ತಿಯಾಗಿ ನಾಶ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಶರೀರವೇ ಅವಳದ್ದು. ಹಾಗಾಗಿಯೇನೆ ಅವರೆಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಭಾರತೀ ದೇವಿಯನ್ನು ಪ್ರಾರ್ಥನೆ ಮಾಡಿದ್ದು. ಹೀಗೆ ಪ್ರಾಯೋಹಿ ನಾಭಿಮತಿ ನಾಶ ಮವಾಪ ವಾಣಿ, ಭಾರತೀ ದೇವಿಯರಿಗೆ ಪೂರ್ತಿಯಾಗಿ ಅಭಿಮಾನ ಎಂಬುದು ನಾಶ ಆಗ್ತಾ ಇರಲಿಲ್ಲ. ಹಾಗಾಗಿ ತಸ್ಮಾತ್ ಮರುಚ್ಚ ಸಕಲೇಷ್ಟಭಿವಿಷ್ಟ ಆಸೀತ್, ಹಾಗಾಗಿ ಭಾರತೀ ದೇವಿಯ ಸನ್ನಿಧಾನ ಆ ಶರೀರದಲ್ಲಿ ಯಾವಾಗಲೂ ಇರ್ತಾ ಇತ್ತು. ಅದಕ್ಕೋಸ್ಕರ ಏನಾಗಿತ್ತು, ಮರುತ್ ಅಂದ್ರೆ ವಾಯುದೇವರು ಸಕಲೇಶು ಅಭಿವಿಷ್ಟ, ಉಳಿದ 4 ಜನರಲ್ಲೂ ಕೂಡ ತಮ್ಮ ಸನ್ನಿಧಾನವನ್ನು ಇಟ್ಟಿದ್ದರು ಅಂತ. ಈಗ ಒಟ್ಟು ತಾತ್ಪರ್ಯ ಇಷ್ಟು. ದ್ರೌಪದಿ ಪ್ರತಿನಿತ್ಯವೂ ಕೂಡ ಕನ್ಯೆಯಾಗ್ತಾ ಇದ್ಲು. ಅದು ಹೇಗ್ ಸಾಧ್ಯ? ಅದಕ್ಕೆ ಹೇಳ್ತಾರೆ, ಶರೀರದ ಮೇಲಿನ ಅಭಿಮಾನವೇ ಹುಟ್ಟು, ಶರೀರದ ಮೇಲಿನ ಅಭಿಮಾನ ನಾಶವೇನೆ ಮರಣ. ಒಂದು ಸಲ ಧರ್ಮರಾಜ ಭೋಗವನ್ನು ಮಾಡಬೇಕಾದ್ರೆ ಅಲ್ಲಿ ಶ್ಯಾಮಲೆಯ ಸನ್ನಿಧಾನ ಇರ್ತಾ ಇತ್ತು, ಉಳಿದವರಿಗೆ ಅಭಿಮಾನ ನಾಶ ಆಗ್ತಾ ಇತ್ತು. ಮರುದಿವಸ ಆ ವಾಯುದೇವರು ದ್ರೌಪದಿಯೊಟ್ಟಿಗೆ ಭೋಗವನ್ನು ಮಾಡ್ತಾ ಇದ್ರು ಭಾರತೀಯೊಟ್ಟಿಗೆ, ಆವಾಗ ಉಳಿದವರಿಗೆ ಅಭಿಮಾನ ನಾಶ ಆಗ್ತಾ ಇತ್ತು. ಹೀಗೆ ಪ್ರತಿನಿತ್ಯವೂ ಕೂಡ ಒಬ್ಬರಿಗೆ ಅಭಿಮಾನ ನಾಶ, ಒಬ್ಬರಿಗೆ ಅಭಿಮಾನ ಉತ್ಪತ್ತಿ ಆಗ್ತಾ ಇತ್ತು. ಅದರಿಂದಾಗಿ ಯಾವಾಗ ಅಭಿಮಾನ ಹುಡ್ತಾ ಇತ್ತೋ ಆವಾಗ ಹೊಸದಾಗಿ ಮತ್ತೆ ಕನ್ಯಾತ್ವ ಬರ್ತಾ ಇತ್ತು. ಅಭಿಮಾನ ನಾಶ ಆದ ತಕ್ಷಣ ಕನ್ಯಾತ್ವ ಎಂಬುದು ಹೋಗ್ತಾ ಇತ್ತು. ಹೀಗೆ ಇದು ಪ್ರತಿಯೊಬ್ಬರಿಗೂ ಸಹಜವಾಗಿ ಆಗುವಂಥದ್ದು, ಅರ್ಥಾತ್ ಉಳಿದ 3 ಶ್ಯಾಮಲ, ಶಚಿ ಮತ್ತು ಉಷಾ. ಆದರೆ ಭಾರತೀ ದೇವರಿಗೆ ಹಾಗಲ್ಲ, ಅವರಿಗೇನಾಗ್ತಾ ಇತ್ತು, ಅದರಲ್ಲಿ ಪ್ರಾಯ ನ ಅಭಿಮತಿ ನಾಶಂ, ಪೂರ್ತಿಯಾಗಿ ಯಾವತ್ತೂ ಕೂಡ ಅಭಿಮಾನ ಎಂಬುದು ಹೋಗ್ತಾ ಇರಲಿಲ್ಲ. ಹಾಗಾಗಿ ವಾಯುದೇವರು ಏನ್ ಮಾಡ್ತಾ ಇದ್ರು, 4 ಜನರಲ್ಲೂ ಕೂಡ ವಾಸವಾಗಿದ್ರು ಅಂತ. ಅರ್ಥಾತ್ ಶ್ಯಾಮಲೆ ಭೋಗ ಮಾಡ್ಬೇಕಾದ್ರೆ ಅವಳಲ್ಲಿ ಭಾರತೀಯ ಸನ್ನಿಧಾನ ಕೂಡ ಇರ್ತಾ ಇತ್ತು. ಹಾಗಾಗಿ ಅವಳನ್ನು ಭೋಗ ಮಾಡಿದಂತಹ ದೋಷ ಪಾಪ ಯಾರಿಗ್ ಬರಬಾರ್ದು? ಧರ್ಮರಾಜನಿಗೆ ಬರಬಾರ್ದು, ಯುಧಿಷ್ಠಿರನಿಗೆ ಬರಬಾರ್ದು. ಹಾಗಾಗಿ ಆ ಧರ್ಮರಾಜನಲ್ಲಿ ವಾಯುದೇವರು ಕೂಡ ತಮ್ಮ ಸನ್ನಿಧಾನವನ್ನು ಇಡ್ತಾ ಇದ್ರು, ಆವೇಶವನ್ನು ಇಡ್ತಾ ಇದ್ರು. ಅದರಿಂದಾಗಿ ಏನಾಗ್ತಾ ಇತ್ತು, ವಾಯುದೇವರು ಭಾರತೀಯೊಟ್ಟಿಗೆ ಭೋಗವನ್ನು ಮಾಡ್ತಾ ಇದ್ರು, ಮತ್ತೆ ಈ ಧರ್ಮರಾಜ ಅಲ್ಲಿನ ಶ್ಯಾಮಲಾ ಅಂಶದೊಂದಿಗೆ ಭೋಗವನ್ನು ಮಾಡ್ತಾ ಇದ್ದ. ಹಾಗಾಗಿ ಭಾರತೀ ದೇವಿಯರಿಗಾಗಲಿ ಅಥವಾ ಭೀಮಸೇನ ದೇವರಿಗಾಗಲಿ ಭಾರತೀ ದೇವಿ ಯಾವುದೋ ಪರಪುರುಷ ಸಂಪರ್ಕ ಮಾಡಿದಳು ಅಂತ ಸರ್ವಥಾ ದೋಷ ಎಂಬುದು ಇಲ್ಲ. ಹೀಗೆ ಮಹಾಭಾರತದಲ್ಲಿ ಹೇಳುವಂತೆ ಇದು ಮನುಷ್ಯ ಸಾಮಾನ್ಯರಿಗೆ ಚಿಂತನೆ ಮಾಡಲಿಕ್ಕೆ ನಿಲುಕದೇ ಇರುವಂತಹ ಅತ್ಯದ್ಭುತವಾದಂತಹ ವಿಚಾರ. ಇದು ಅತ್ಯಂತ ಶ್ರೇಷ್ಠವಾದಂತಹ ತತ್ರ ಅದ್ಭುತಂ ಉತ್ತಮಂ ತದಾ ಎಂಬುದಾಗಿ, ಒಂದೇ ದೇಹದಲ್ಲಿ 4 ಜನ ಇದ್ದುಕೊಂಡು ಬರೀ ಇರೋದು ಮಾತ್ರ ಅಲ್ಲ, ಒಬ್ಬ ದೇವತೆಯೊಟ್ಟಿಗೆ ಭೋಗ ಮಾಡಬೇಕಾದ್ರೆ ಉಳಿದವರು ಅವರಿಗೆ ಅಭಿಮಾನ ನಾಶ ಆಗ್ತಾ ಇತ್ತು ಅಂತ. ಅಭಿಮಾನ ನಾಶ ಅಂದ್ರೆ ಏನು ಅಂತ ಮತ್ತೆ ಮುಂದೆ ತಿಳಿಸ್ತಾರೆ, ಅದು ಮರಣವಿದ್ದಂತೆ ಅಂತ ಮುಂದಿನ ಶ್ಲೋಕಗಳಲ್ಲಿ ವಿಸ್ತಾರವಾಗಿ ತಿಳಿಸ್ತಾರೆ. ನಮಗೆ ಒಟ್ಟು ಈ ಒಂದು 7-8 ಶ್ಲೋಕಗಳನ್ನ ಪೂರ್ತಿಯಾಗಿ ಚಿಂತನೆ ಮಾಡಿದಾಗ ಇದರದೊಂದೊಂದು ಪಿಕ್ಚರ್ ನಮಗೆ ಸಿಗುತ್ತೆ. ಬಹುತೇಕ ನಾಳೆ ಈ ಉಳಿದ 1, 2, 3, 4 ಶ್ಲೋಕ, ಇನ್ನು 4 ಶ್ಲೋಕ, 3 ಶ್ಲೋಕ ಇದೆ. ಆ 3 ಶ್ಲೋಕಗಳಲ್ಲಿ ಉಳಿದ ವಿಚಾರವನ್ನು ಹೇಳ್ತಾ ಬರ್ತಾರೆ. ಯಾವ ರೀತಿಯಾಗಿ ನಾಶ ಅಂದ್ರೆ ಏನು, ಅದು ನಿದ್ರೆಯಂತೆಯ ಅಥವಾ ಮೂರ್ಛೆಯಂತೆಯ ಅಥವಾ ಭೂತಾವೇಶದಂತೆಯ ಅಂತೇನ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಇವಾಗ ನಮಗೆ ಗೊತ್ತಾಗುವಂತ ಅಂಶ ಅಂತಂದ್ರೆ ಅವರಿಗೆ ಅಭಿಮಾನ ನಾಶ ಆಗ್ತಾ ಇತ್ತು, ಅವರ ಸನ್ನಿಧಾನ ಅಲ್ಲಿ ಇರ್ತಾ ಇರಲಿಲ್ಲ, ಅದರಿಂದಾಗಿ ಯಾವ ದೋಷವೂ ಕೂಡ ಇಲ್ಲ ಎಂಬುದಾಗಿ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ದ್ರೌಪದಿ ದೇವಿ ಪ್ರತಿನಿತ್ಯವೂ ಕೂಡ ಕನ್ಯೆಯಾಗಿ ಇರ್ತಾ ಇದ್ಲು ಅಂತ. ಮತ್ತೆ ಮುಂದಿನ ವಿಚಾರವನ್ನ
ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ.